ಜೋಸೆಫ್ ಅವರೇ, ಈ ಒಟ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಸಂಘರ್ಷದ ಹಂತಕ್ಕೆ ಬಂದು ತಲುಪತ್ತೆ. ಸಮುದಾಯದ ಒಳಗಿನ ಎರಡು ಬಣಗಳಾಗಿ ಒಂದು ಬಣ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತು ಇನ್ನೊಂದು ಬಣ ಕಾಂಗ್ರೆಸ್ ಪಕ್ಷವೇ ಅವರನ್ನ ದೂರ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಒಟ್ಟು ಬೆಳವಣಿಗೆನ ತಾವು ಹೇಗ್ ನೋಡ್ತೀರಿ? ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ಪಕ್ಷದಲ್ಲಿ ಶಿಸ್ತು ಬೇಕು ಅಂತ ಏನು ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಸರಿ ಇದೆ. ಅದು ಶಿಸ್ತಿರ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪಕ್ಷ ಸ್ವಲ್ಪ ಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಫಲಿತಾಂಶವನ್ನು ಪಡಿಬೇಕಾದ್ರೆ ಶಿಸ್ತು ಇರಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಹಿಂದಿನ ಉದಾಹರಣೆಗಳೆಲ್ಲ ಇದೆಯಲ್ಲ, ಶಿಸ್ತು ಉಲ್ಲಂಘಿಸಿದ್ದು, ಆ ಶಿಸ್ತು ಉಲ್ಲಂಘನೆಯಲ್ಲಿ ತಾರತಮ್ಯದ ನೀತಿಯನ್ನ ಪಕ್ಷದ ಹೈಕಮಾಂಡ್ ಅನುಸರಿಸಿದೆ, ಕ್ರಮ ಕೈಗೊಳ್ಳುವಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಎರಡನೇ ಬಾರಿಗೆ ಈಗ ಏನು ದಾವಣಗೆರೆಯ ಫಲಿತಾಂಶ, ಎರಡು ಕ್ಷೇತ್ರಗಳಲ್ಲಿ ಈಗ ದಾವಣಗೆರೆಯ ಫಲಿತಾಂಶದ ಮೇಲೇನೆ ಹೆಚ್ಚು ಫೋಕಸ್ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ AICC ವೀಕ್ಷಕರು ಬಂದವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸೋಲುವ ಸಾಧ್ಯತೆ ಇದೆ ಅಂತ ವರದಿನಲ್ಲಿ ಇದೆ ಅನ್ನುವಂತ ಸುದ್ದಿ ಹಬ್ಬಿದೆ. ಹಾಗಾಗಿ ಈಗ ಶಿಸ್ತು ಕ್ರಮದ ಪ್ರಶ್ನೆ ಎಲ್ಲ ಬರ್ತಾ ಇದೆ. ಇದನ್ನ ನಾವು ಈ ಒಂದು ಬಿಡಿ ಪ್ರಕರಣ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ದಾವಣಗೆರೆಯಲ್ಲಿ 2.25 ಲಕ್ಷ ಒಟ್ಟು ಮತದಾರರಲ್ಲಿ ಸುಮಾರು 80-85 ಸಾವಿರ ಮಂದಿ ಮುಸ್ಲಿಂ ಸಮುದಾಯದ ಮತದಾರರಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿತ್ತು, ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಸಹಜವಾಗಿಯೇ ಮುಸ್ಲಿಂ ಅಭ್ಯರ್ಥಿಯಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಪಕ್ಷದ ಎಲ್ಲ ನಾಯಕರು ಕೇಳಿದ್ದಾರೆ. ಆದ್ರೆ ಅದನ್ನ ಕೋರಿಕೆಯನ್ನ ಈಡೇರಿಸಲಿಕ್ಕೆ ಆಗ್ಲಿಲ್ಲ. ಹೈಕಮಾಂಡ್ ಅದನ್ನು ನಿರಾಕರಣೆ ಮಾಡಿತು. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಸಮರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತು. ಈ ನಿರ್ಧಾರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರಲ್ಲಿ ಒಂದು ಅಸಮಾಧಾನವನ್ನು ಹುಟ್ಟಾಕಿತ್ತು. ಆ ಅಸಮಾಧಾನವನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ಲಿಲ್ಲ. ಕಾಂಗ್ರೆಸ್ನ ರಾಜ್ಯ ನಾಯಕರು ಅದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರೆ ಪರಿಸ್ಥಿತಿ ಇಲ್ಲಿಯವರೆಗೆ ಹೋಗ್ತಾ ಇರಲಿಲ್ಲ. ಶಿಸ್ತು ಕ್ರಮ ಮತ್ತೆ ಪಕ್ಷದಲ್ಲಿ ಈಗ ಮುಸ್ಲಿಂ, ನೀವೇನ್ ಹೇಳಿದ್ರೆ ಮುಸ್ಲಿಂ ಸಮುದಾಯದಲ್ಲಿ 2 ಬಣಗಳಾಗಿದೆ ನಾಯಕರಲ್ಲಿ ಅನ್ನುವಂಥದ್ದು ಇದೆಯಲ್ಲ, ಬಣಗಳೇನಿಲ್ಲ. ಯಾವಾಗ ಅಬ್ದುಲ್ ಜಬ್ಬಾರ್ ಅವರು ಅವರಿಗೆ ಏನು ಮಲ್ಲಿಕಾರ್ಜುನ್ ಅವರು ಕರೀಲಿಲ್ವಾ, ಅವರು ಚುನಾವಣೆಗೆ ಪ್ರಚಾರಕ್ಕೆ ಬರಲಿಲ್ಲ. ಅದೇ ರೀತಿ ಜಮೀರ್ ಖಾನ್ ಅವರು ಯಾವಾಗ ಅಷ್ಟು ಒತ್ತಡ ಹಾಕಿದ್ರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದೆ ಇರೋದ್ರಿಂದ ನಿರಾಶರಾಗಿ ಅವರು ಹೈಕಮಾಂಡ್ ಸೂಚನೆ ಮೇರೆಗೆ ಕೇರಳಕ್ಕೆ ಪ್ರಚಾರಕ್ಕೆ ಹೋದ್ರ, ಆಗ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು ಅಂತ ಹೇಳಿದ್ರೆ ಸ್ಟೇಟ್ ಹೈಕಮಾಂಡ್ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ಇಬ್ಬರನ್ನ ಅಲ್ಲಿಗೆ ಕಳಿಸ್ತು ನಾಯಕರನ್ನಾಗಿ, ನೀವು ಹೋಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿ ಅವರು ಅವರ ಮ್ಯಾಕ್ಸಿಮಮ್ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿಯ ಮುಸ್ಲಿಂ ಮತದಾರರು ಅವರ ಪ್ರಯತ್ನದಿಂದ ಅವರೇನು ಅದನ್ನ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಈಗಿನ ಫಲಿತಾಂಶದ ಒಂದು ದಿಕ್ಕನ್ನ ನಮಗೆ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಇಬ್ರು ಕೂಡ ಸಲೀಂ ಅಹಮದ್ ಕೂಡ ಬಹಳ ಭಗೀರಥ ಪ್ರಯತ್ನವನ್ನ ಮಾಡಿದ್ದಾರೆ, ರಿಜ್ವಾನ್ ಅರ್ಷದ್ ಕೂಡ ಬಹಳ ಭಗೀರಥ ಪ್ರಯತ್ನವನ್ನ ಅಲ್ಲಿ ಮುಸ್ಲಿಂ ಸಮುದಾಯದ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಮತ್ತು ಮತದಾರರನ್ನ ಒಲಿಸಿಕೊಳ್ಳೋದಕ್ಕೆ ಭಗೀರಥ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಯಾಕೋ ಮುಸ್ಲಿಂ ಸಮುದಾಯದ ಮತದಾರರು ಬಹಳ ತೀವ್ರವಾದ ಭಿನ್ನಮತವನ್ನ ಹೊಂದಿದ್ರು ಮತ್ತು ಸಿಟ್ಟನ್ನ ಅವರು ಮತದಾನದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಾನು ಗಮನಿಸಿದ ಹಾಗೆ, ನಾನು ದಾವಣಗೆರೆನಲ್ಲಿ ಇದ್ದೆ 2-3 ದಿನ, ನಾನು ಅಲ್ಲಿದ್ದೆ, ನಾನು ಚುನಾವಣೆ ದಿನ ನಾನು ಅಲ್ಲಿದ್ದೆ. ನಾನು ಅಲ್ಲಿ ಕಾಣಿಸಿದಂತಹ ಒಂದು ಟ್ರೆಂಡ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಹಾಕಲ್ಲ ಅಂತ. ಯಾರು ಮುಸ್ಲಿಮರು ನಾವು ಬಿಜೆಪಿಗೆ ಮತ ಹಾಕ್ತೀವಿ ಅಂತ ಹೇಳಿ ಹೇಳಲಿಲ್ಲ. ಅಲ್ಲಿ ಆಲ್ಟರ್ನೇಟಿವ್ ಏನಿತ್ತು ಅನ್ನೋದನ್ನ ಹುಡುಕಿ ಬಹಳ ಮಂದಿ ಮತ ಹಾಕಿದ್ದಾರೆ. ಅದರಲ್ಲಿ SDP ಇರ್ಬೋದು ಅಥವಾ ಸುಮಾರು 7 ಮಂದಿ ಪಕ್ಷೇತರ ಅಭ್ಯರ್ಥಿಗಳಿರ್ಬೋದು, ಅವರವರಿಗೆ ಅವರವರ ಬೆಂಬಲಿಗರೆಲ್ಲ ಮತ ಹಾಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದನ್ನ ವ್ಯವಸ್ಥಿತವಾಗಿ ಆರಂಭದಲ್ಲೇ ಈ ಸಮಸ್ಯೆಯನ್ನ ಅಡ್ರೆಸ್ ಮಾಡಿದ್ರೆ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಲ್ಲಿಕಾರ್ಜುನ್ ಅವರು ಖುದ್ದಾಗಿ ಒಂದು ಬಿಡು ಬೀಸಿನ ಹೇಳಿಕೆ ನೀಡೋದ್ರ ಮೂಲಕ ಜಮೀರ್ ಖಾನ್ ಅವರ ಮನಸ್ಸಿಗೆ ನೋವನ್ನುಂಟು ಮಾಡಿದ್ರು. ಅವರು ಅದರಿಂದಾಗಿ ಹೆಚ್ಚು ಈ ಕಡೆ ಗಮನ ಕೊಡ್ಲಿಲ್ಲ. ಆದ್ರೆ ಇಬ್ಬರು ನಾಯಕರನ್ನ ಕಳಿಸಿದ್ರಲ್ಲ, ನಾಯಕರು ಅದನ್ನ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಇವನ್ ಪೈಲ್ವಾನ್ ಅವರ ಇದನ್ನ ನಾಮಪತ್ರವನ್ನ ಹಿಂತೆಗೆದುಕೊಳ್ಳುವಾಗ್ಲೂ ಕೂಡ ಕೊನೆಗೆ ಮುಖ್ಯಮಂತ್ರಿಯವರೇ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಈ ನಾಯಕರಿಗೆ ಹೋಗಿ ಮನವೊಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನು ಅಂತ ಹೇಳಿದ್ರೆ, ಜಮೀರ್ ಖಾನ್ ಮತ್ತು MLC ನಸೀರ್ ಅಹಮದ್ ಇಬ್ರು ಕೂಡ ಕಾಂಗ್ರೆಸ್ ಸಮುದಾಯದಲ್ಲಿ ಅತ್ಯಂತ ಹೆಚ್ಚು ಆಳವಾದಂತಹ ಒಂದು ಬೇರುಗಳನ್ನು ಹೊಂದಿದ್ದಾರೆ ಮತ್ತು ಹೆಚ್ಚು ಜನರಿಂದ ಅವರು ಅಂದ್ರೆ ಬಹಳ ದೊಡ್ಡ ನಾಯಕರು ಅನ್ನೋ ತರ ಅವರು ಗುರುತಿಸಿಕೊಂಡಿದ್ದಾರೆ.
ಜಮೀರ್ ಖಾನ್ ಅಂತೂ ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಅವರಿಗೆ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರವಲ್ಲ ಅಹಿಂದ ಸಮುದಾಯದಲ್ಲಿ ಕೂಡ ಬಹಳ ದೊಡ್ಡ ಜನಪ್ರೀತಿ ಇದೆ ಮತ್ತು ಜನಪ್ರಿಯತೆ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನ ಯಾವಾಗಲೂ ಏನು ಅಂತ ಹೇಳಿದ್ರೆ, ಬಟ್ಟೆ ಮುಳ್ಳಿನ ಮೇಲೆ ಬಿದ್ರೆ ಬಟ್ಟೆಯನ್ನ ನಿಧಾನಕ್ಕೆತ್ತಬೇಕಷ್ಟೇ ಹೊರತು ನಾವು ಅವಸರ ಮಾಡಬಾರ್ದಲ್ವ. ಅದರಲ್ಲಿ ಕಾಂಗ್ರೆಸ್ ನಾಯಕತ್ವ ಫೇಲ್ ಆಗಿದೆ. ಈಗ 2 ಬಣ ಅಂತ ಹೇಳಿ ಹೇಳ್ತೇವೆ, 2 ಬಣ ಇಲ್ಲ, ಅದನ್ನ ಕಾಂಗ್ರೆಸ್ ನಲ್ಲಿರುವಂತಹ ಕೆಲವು ನಾಯಕರು ಬಯಸ್ತಾ ಇದ್ದಾರೆ. ಮುಸ್ಲಿಮರು ಡಿವೈಡ್ ಆಗ್ಲಿ ಅಂತ ಹೇಳ್ಬಿಟ್ಟು, ಮುಸ್ಲಿಮರ ಬಣಗಳಾಗಿ ಡಿವೈಡ್ ಆಗ್ಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅದು ಒಂದು. ಈಗ ಇವರು ಹೇಗೆ ಇದು ಅಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಒಂದು ರಿಜ್ವಾನ್ ಅರ್ಷದ್ ಅವರು ಹೇಳಿಕೆ ನೀಡಿದ್ರೆ, ಹಾಗೆ ಇಲ್ಲೂ ಕೂಡ ಒಂದು ಷಡ್ಯಂತ್ರ ಕಾಣಿಸ್ತಾ ಇದೆ. ಹಾಗಾಗಿ ಅದೇನಿಲ್ಲ, ಒಳಗಡೆ ಇದನ್ನು ಕೂತ್ಕೊಂಡು ಬಗೆಹರಿಸಬಹುದು. ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇರೋ ವಿಧಾನ ನೋಡಿದ್ರೆ, ಈಗ ಅಬ್ದುಲ್ ಜಬ್ಬಾರ್ ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ರು, ಇಡೀ ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜನೆ ಮಾಡಿದ್ರು. ಇಷ್ಟೆಲ್ಲ ದೊಡ್ಡ ಕಾರ್ಯ, ಇದು ಕಠಿಣ ಕ್ರಮಗಳೆಲ್ಲ ಬೇಕಾಗಿರ್ಲಿಲ್ಲ. ಪಕ್ಷದ ಒಳಗಡೆನೆ ಕೂತ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ನ ವೀಕ್ಷಕರು ಪದೇ ಪದೇ ಬರ್ತಾ ಇದ್ದಾರೆ, ಕೂತ್ಕೊಂಡ್ಬಿಟ್ಟು ಇದನ್ನ ಬಗೆಹರಿಸಬಹುದಾಗಿತ್ತು ಇದನ್ನ. ಆದ್ರೆ ಯಾಕೋ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತು ಕ್ರಮದ ನೆಪದಲ್ಲಿ ಬಹಳ ಗಂಭೀರವಾದಂತಹ ರೀತಿಯಲ್ಲಿ ಈ ಸಮಸ್ಯೆಯನ್ನ ಇನ್ನಷ್ಟು ಉಲ್ಬಣಗೊಳಿಸ್ತಾ ಇದೆ. ಈಗ ಪ್ರಶ್ನೆ ಬರೋದೇನು ಅಂತಂದ್ರೆ, ಕೆಲವು ಪ್ರಶ್ನೆಗಳು ಬರುತ್ತೆ. ಒಂದು, ಇನ್ನು ಮತ ಎಣಿಕೆಗೆ ಅಂತಂದ್ರೆ ಫಲಿತಾಂಶಕ್ಕೆ ಬಹಳ ಸಮಯ ಇದೆ. ಮೇ 4ಕ್ಕೆ ಫಲಿತಾಂಶ ಪ್ರಕಟ ಆಗೋದು. ಅಷ್ಟರ ಒಳಗೇನೆ ಆತುರಾತುರವಾಗಿ ಯಾಕೆ ಶಿಸ್ತು ಕ್ರಮ ಅನ್ನೋದು. ಇನ್ನೊಂದು, ಬಣ ಇಲ್ಲ ಅಂತ ಹೇಳೋದಕ್ಕೆ ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಪಠಾಣ್ ಅವರು ಮಾತಾಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅಂತ. ಈ ತರದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ನಾಯಕರುಗಳೇ, ಕಾಂಗ್ರೆಸ್ನ ನಾಯಕರುಗಳೇ ಇನ್ನೊಂದು ನಾಯಕರ ವಿರುದ್ಧ ಅಪಸ್ವರವನ್ನ ತೆಗಿತಿರೋದು ಅದು ಬಣ ಆಗಿದೆ ಅನ್ನೋದನ್ನೇ ತೋರಿಸ್ತಾ ಇದೆ. ನಜೀರ್ ಅಹಮದ್ ಅವರ ಕುರ್ಚಿ ಕೂಡ ಅಲುಗಾಡ್ತಿದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಡಬಹುದು ಅಂತ. ಈಗ ಏನಾದ್ರೂ ಸಂಪುಟ ಪುನರಚನೆ ಆಯ್ತು ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಸ್ಥಾನ ಕೂಡ ಬದಲಾಗಬಹುದು. ಯಾಕೆಂದ್ರೆ ಬೇರೆ ಮುಸ್ಲಿಂ ನಾಯಕರುಗಳಿಗೆ ಅವಕಾಶ ಮಾಡ್ಕೊಡ್ಬಹುದು, ಬೇರೆಯವರು ಇದ್ದಾರೆ. ಹೀಗಿರೋ ಹೊತ್ತಲ್ಲಿ ಇದರ ಮುಂದಿನ ಬೆಳವಣಿಗೆ ಏನು? ಒಂದ್ ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ನೀವು ನೋಡ್ತಾ ಇದ್ರೆ ಇದು ಹೊತ್ತು ಜಮೀರ್ ಅಹಮದ್ ಖಾನ್ ಅವರು ಮತ್ತೆ JDS ಗೆ ಬರ್ಬೇಕು, ಮತ್ತೆ ಕುಮಾರಸ್ವಾಮಿ ಅವ್ರ ಜೊತೆ ಬರ್ಬೇಕು ಅನ್ನೋ ಕೆಲವು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನು ಕೂಡ ನಾವು ನೋಡಿದೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ಹಿತ ಕಾಯೋದು JDS ಮತ್ತು ಕುಮಾರಸ್ವಾಮಿ ಅಂತ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನಿಮ್ಗೂ ಗೊತ್ತಿದೆ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹದ ಸಂಗತಿಗಳು ಬರ್ತಾ ಇದೆ. ಈಗ ಶಿಸ್ತು ಇರಬೇಕು, ಹೌದಲ್ಲ. 2012ರಲ್ಲಿ ಏನಾಯ್ತು? 2012ರಲ್ಲಿ MLC ಚುನಾವಣೆ ಆಗ್ಬೇಕಾದ್ರೆ ಮೋಟಮ್ಮ ಅವರು, MR ಸೀತಾರಾಮ್ ಅವರು ಮತ್ತು ಇಕ್ಬಾಲ್ ಅಹಮದ್ ಸರಡಗಿ ಅವರು ಅಭ್ಯರ್ಥಿಗಳಾಗಿದ್ರು MLC ಇದಕ್ಕೆ ಹುದ್ದೆಗೆ. ಭೈರತಿ ಸುರೇಶ್ ಅವರು ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು. 3 ಮಂದಿ ಅಭ್ಯರ್ಥಿಗಳು ಅತ್ಯಂತ ಸುಲಭವಾಗಿ ಗೆಲ್ಲಬೇಕಾಗಿತ್ತು. ಸರಡಗಿ ಅವರನ್ನು ಸೋಲಿಸಲಾಯ್ತು. ಯಾರು ಸೋಲಿಸಿದ್ದು? ಭೈರತಿಯವರು ಅತ್ಯಧಿಕ ಮತಗಳನ್ನ ಗಳಿಸಿ ಸ್ವತಂತ್ರ ಅಭ್ಯರ್ಥಿಯಾಗಿ ಭೈರತಿ ಸುರೇಶ್ ಅವರು ಆಯ್ಕೆಯಾದ್ರು. ಏನಾದ್ರೂ ಪಕ್ಷ ಅವಾಗ ಅದಕ್ಕೆ ಕಾರಣರಾದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಾ, ಅಥವಾ 2019ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟ್ ಬಂದು ಕಾಂಗ್ರೆಸ್ ಬಹಳ ದಯನೀಯವಾದಂತಹ ಒಂದು ಪರಿಸ್ಥಿತಿನಲ್ಲಿ ಇದ್ದಾಗ ರೋಷನ್ ಬೇಗ್ ಅವರು ಬಹಳ ಕಟುವಾಗಿ ಮಾತಾಡಿದ್ರು. ನೇರವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧನೇ ಮಾತಾಡಿದ್ರು. ಅವಾಗ ತಕ್ಷಣ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ಯಾವಾಗ ನೀವು ಅಲ್ಪಸಂಖ್ಯಾತರು, ಈಗ ಶಾಮನೂರು ಶಿವಶಂಕರಪ್ಪರವರೇ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಮತ ಕೊಡಿ ಅಂತೇಳಿ ಹೇಳಿದ್ದು ಬಹಿರಂಗವಾಗಿ ಪಬ್ಲಿಷ್ ಆಯ್ತು. ಏನಾದ್ರು ಕ್ರಮ ತಗೊಂಡ್ರ ನೀವು? ಇಲ್ಲ, ಅವಸರ ಮಾಡ್ಲಿಲ್ಲಲ್ವಾ? ನಿಧಾನಕ್ಕೆ ಅದನ್ನು ಬಗೆಹರಿಸಬೇಕು ಅಂತೇಳಿ ಹೊರಟ್ರಲ್ವಾ? ಈ ಬರೇ ಮೈನಾರಿಟಿ ಸಮುದಾಯದ ನಾಯಕರ ಮೇಲೆ ನೀವು ಯಾವಾಗ್ಲೂ ಅರ್ಜೆಂಟ್ ಆಗಿ ಯಾಕೆ ಕ್ರಮ ಕೈಗೊಳ್ತೀರಿ? ಈ ಪ್ರಶ್ನೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಉದ್ಭವಿಸಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಏನು ಅನುಮಾನಾತೀತ ನಿಷ್ಠೆ ಮುಸ್ಲಿಮರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು. ಟಿಕೆಟ್ ಕೊಡುವಾಗ ಮಾತ್ರ ಆ ನಿಷ್ಠೆಗೆ ಬೆಲೆ ಇಲ್ಲ. ಈಗ ದಾವಣಗೆರೆದು ಇತ್ತೀಚೆಗೆ ಬಿಡಿ, ಇದಕ್ಕಿಂತ ಮುಂಚೆನೂ ಆಗಿದೆಯಲ್ಲ. 21 ಟಿಕೆಟ್ 2023ನೇ ಚುನಾವಣೆಯಲ್ಲಿ ಎಲ್ಲ ಮುಸ್ಲಿಂ ನಾಯಕರು ಒಟ್ಟು ಸೇರಿ ಕೇಳಿದ್ರು ಪಕ್ಷದ ಹೈಕಮಾಂಡ್ಗೆ 21 ಟಿಕೆಟ್ ಆದ್ರೂ ಕೊಡ್ಬೇಕು ಅಂತ. ವಾಸ್ತವವಾಗಿ 29 ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದೇ ಅಬ್ದುಲ್ ಜಬ್ಬಾರ್ ಅವರು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ರು ಘಟಕದ್ದು, ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಒತ್ತಾಯಿಸಿತ್ತು. ಆದ್ರೆ ಅದು ಕೊಡ್ಲಿಲ್ಲ. 21 ಕೇಳಿದಾಗ್ಲೂ ಕೊಡ್ಲಿಲ್ವಲ್ಲ. ಅಂದ್ರೆ ನಿಮಗೆ ಅಲ್ಪಸಂಖ್ಯಾತರ ಬಹುತೇಕ ಮುಸ್ಲಿಮರ ನಿಷ್ಠೆ ಬೇಕು. ಆದ್ರೆ ಮುಸ್ಲಿಮರಿಗೆ ನೀವು ಅವರನ್ನ ಶಾಸನ ಸಭೆಗೆ ಆಯ್ಕೆ ಮಾಡುವಾಗ ಯಾಕೆ ಈ ತರ ನಿರ್ಲಕ್ಷ್ಯ ಮಾಡ್ತೀರಿ? ಈ ಪ್ರಶ್ನೆ ಸಮುದಾಯದಲ್ಲಿ ಇವತ್ತು ಈ ಒಂದು ಪ್ರಕರಣದಿಂದಾಗಿ ಈಗ ಜೋರಾಗಿ ಚರ್ಚೆ ಆಗ್ತಾ ಇದೆ ಮತ್ತು ಬಹಳಷ್ಟು ದೊಡ್ಡ ಅಸಮಾಧಾನ ಹೆಪ್ಪುಗಟ್ತಾ ಇದೆ. ಈ ಅಸಮಾಧಾನ ಹೆಪ್ಪುಗಟ್ಟುವಂತ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜಮೀರ್ ಅವರನ್ನ ಸಂಪುಟದಿಂದ ಕಿತ್ತಾಕೋದು, ಇನ್ಯಾರನ್ನು ಕಿತ್ತಾಕೋದು, ರಾಜೀನಾಮೆ ಕಳೆದಿದ್ದೆಲ್ಲ ಆದ್ರೆ
ಇನ್ನಷ್ಟು ಅವರೇ ಗಾಯದ ಮೇಲೆ ಉಪ್ಪು ಸವರಿದ ಹಾಗೆ ಆಗುತ್ತೆ ಮತ್ತು ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಮತ್ತು ಅದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಅನುಮಾನಾತೀತ ನಿಷ್ಠೆ ಇರುವಂತಹ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ. ಅದು ರಾಜಕೀಯ ಅನಿವಾರ್ಯತೆ ಇರ್ಬೋದು, ಬೇರೆ ಯಾರು ಗತಿ ಇಲ್ಲ, ಬೇರೆ ಯಾವುದೇ ಪರ್ಯಾಯ ಪಕ್ಷಗಳಿಲ್ಲ ಅನ್ನುವಂಥದ್ದು ಇರ್ಬೋದು. ಯಾಕಂದ್ರೆ ಈಗ ಉತ್ತರ ಪ್ರದೇಶದಲ್ಲಿ ನೋಡಿ ಮೂರು ಪರ್ಯಾಯಗಳಿದೆ ಅವರಿಗೆ. ಬಹುಜನ ಸಮಾಜ ಪಕ್ಷಕ್ಕೆ ಮತ ಕೊಡ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ಬೋದು, ಸಮಾಜವಾದಿ ಪಕ್ಷಕ್ಕೆ ಮತ ಕೊಡ್ಬೋದು, ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಓವೈಸಿ ಪಕ್ಷ ಕೂಡ ಜಯಗಳಿಸಿರೋದು ಉದಾಹರಣೆ ಇದೆ. ಇಲ್ಲಿ ಆ ತರದ ಒಂದು ಇದಿಲ್ಲ, ಇಲ್ಲಿ ಯಾವುದು ಪರ್ಯಾಯಗಳಿಲ್ಲ. ಅದು ಇರ್ಬೋದು ಕಾರಣ. ಆದ್ರೆ ಕಾರಣಗಳು ಏನೇ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠೆಯಿಂದ ಇದುವರೆಗೆ ಮತ ನೀಡ್ತಾ ಬರ್ತಾ ಇರುವಂತಹ ಸಮುದಾಯ ಅದು ಮುಸ್ಲಿಂ ಸಮುದಾಯ. ಇವತ್ತು 136, 140 ಬಹುಮತ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಕಾಂಗ್ರೆಸ್ಗೆ ಬರಬೇಕಾದ್ರೆ ಅದರಲ್ಲಿ ಮುಸ್ಲಿಂ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ. ಸೊ ನೀವು ಶಿಷ್ಟ ಕ್ರಮ ಕೈಗೊಳ್ಳುವಾಗ ಹಿಂದಿನ ಉದಾಹರಣೆಗಳನ್ನು ಗಮನಿಸಿ. ಈಗ ಈ ಎಲೆಕ್ಷನ್ ನಲ್ಲಿ ನಿಮಗೆ ಟಿಕೆಟ್ ಇನ್ನೂ ತೀರ್ಮಾನ ಆಗಿರ್ಲಿಲ್ಲ. ಪ್ರಭಾ ಮಲ್ಲಿಕಾರ್ಜುನನ್ ಗೌರವಾನ್ವಿತ ಸಂಸದರು, ಅವರು ಪಕ್ಷದ್ದು ದೊಡ್ಡ ಹುದ್ದೆ ಇದೆ ಅವರಿಗೆ. ಅವರು ಮಗನನ್ನ ಕರ್ಕೊಂಡೋಗಿ ನಾಮಿನೇಷನ್ ಹಾಕಿಸ್ತಾರಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂತೇಳಿ ಅಭ್ಯರ್ಥಿ ಆಗ್ತಾರಲ್ಲ, ಅದು ಶಿಸ್ತು ಕ್ರಮಕ್ಕೆ ಒಳಪಡುವ ಸಂಗತಿ ಅಲ್ವಾ? ಯಾರಾದ್ರೂ ಶಿಸ್ತು ಕ್ರಮ ತಗೊಂಡ್ರ? ಪಕ್ಷ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಇಲ್ಲ ನಾವು ಹೋಗಿ ನಾಮಿನೇಷನ್ ಹಾಕ್ತೀವಿ ಅಂತೇಳಿ ಹೇಳೋದು, ಅದು ಪಕ್ಷದ ಜವಾಬ್ದಾರಿ ಹುದ್ದೆಯಲ್ಲಿರುವಂತಹ ಒಬ್ಬ ಸಂಸದೆಯೇ ಮಾಡಿದ್ರೆ ಅದು ಅಶಿಸ್ತಲ್ವಾ? ಅದು ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದಾರ? ಅಂದ್ರೆ ನೀವು ಜಾತಿ ನೋಡ್ಕೊಂಡ್ಬಿಟ್ಟು ಶಿಸ್ತು ಕ್ರಮವನ್ನು ಕೈಗೊಳ್ತೀರಾ? ಬಡಪಾಯಿಗಳಿಗೆ ಒಂದು ಕ್ರಮ, ಬಲಿಷ್ಠರಿಗೆ ಇನ್ನೊಂದು ಕ್ರಮ ಅಂತ ಏನಾದ್ರೂ ಪಕ್ಷದೊಳಗಡೆ ಇದೆಯಾ? ಇದು ಜನಸಾಮಾನ್ಯರು ಇವತ್ತು ಎಲ್ಲರೂ ಕೇಳ್ತಾ ಇದ್ದಾರೆ. ಅಹಿಂದ ಸಮುದಾಯದ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸಮುದಾಯದ ಒಳಗಡೆ ಮತ್ತು ಹೊರಗಡೆ ಚರ್ಚೆ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆಗಳೆಲ್ಲ ನಡೀತಾ ಇದೆ. ಒಂದು ನೀವು ಗಮನಿಸಬೇಕು, ಮುಸ್ಲಿಮರು ಅಂತ ಹೇಳಿದ್ರೆ ಅವರಿಗೆ ಏನೋ MLC ಒಂದು ಕೊಟ್ಟು ಬಿಡೋದು. ಈಗ ನೋಡಿ, MLC ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ಬೇಕು ಅಲ್ವಾ? ಏನ್ ಸರ್ಕಾರದ ಮೇಲೆ ಏನೋ ಪ್ರಭಾವ ಬೀರೋದಿಲ್ಲ, ಅದು ಪರಿಣಾಮ ಬೀರೋದಿಲ್ಲ. ಯಾವುದೋ ನಿಗಮ ಮಂಡಳಿಗಳನ್ನ ಕೊಡೋದು ಅಂದ್ರೆ ಒಂದು ರೀತಿ ನಿರ್ಲಕ್ಷ್ಯದಲ್ಲಿ ನೋಡ್ತಾ ಇದ್ದಾರೆ. ನೀವು ಮುಸ್ಲಿಂ ಸಮುದಾಯದ ಮತದಾರರ ಜನಸಂಖ್ಯೆ ಆಧಾರದ ಮೇಲೆ ನೀವು ಕೊಡ್ತೀರಿ ಅಂತ ಹೇಳಿ ಆದ್ರೂ ಕೂಡ ಇವತ್ತು 34 ಸೀಟ್ಗಳನ್ನು ಕೊಡ್ಬೇಕಾಗಿತ್ತು, MLA ಟಿಕೆಟ್ಗಳನ್ನು ಕೊಡ್ಬೇಕಾಗಿತ್ತು, ಕೊಡ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಇಲ್ಲ, ಗೆಲ್ಲುವ ಸಾಮರ್ಥ್ಯ ಇಲ್ಲ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ, ಸೋಲ್ತಾರೆ ಅವರು ಅಂತ ಹೇಳ್ಬಿಟ್ಟು. ಹೌದು, ಸೋಲ್ತಾರೆ. ಯಾರು ಸೋತಿಲ್ಲ ಹೇಳಿ? ಒಕ್ಕಲಿಗ ಸಮುದಾಯಕ್ಕೆ 45-50 ಟಿಕೆಟ್ ಕೊಡ್ತೀರಾ ನೀವು? ಎಷ್ಟು ಮಂದಿ ಒಕ್ಕಲಿಗ ಶಾಸಕರು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನಿಂದ? ಅರ್ಧ 50% ಅಲ್ವಾ? ಅದಕ್ಕಿಂತ ಜಾಸ್ತಿ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ 50 ಟಿಕೆಟ್ಗಳನ್ನ ಕೊಡ್ತೀರಿ ನೀವು. ಎಷ್ಟು ಮಂದಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳು, ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ? 50% ಅಲ್ವಾ? ಸೊ ಮುಸ್ಲಿಮರಿಗೂ ಕೊಡಿ, ಆಗ್ಲಿ 50% ಆದ್ರೂ ಆಗ್ಲಿ. ನೀವು 15 ಕೊಟ್ಟಾಗ 9 ಮಂದಿ ಗೆದ್ದಿದ್ದಾರೆ, ಪರ್ಸೆಂಟೇಜ್ ಜಾಸ್ತಿ ಆಯ್ತಲ್ಲ 50ಗಿಂತ. ನೀವು ಲೆಕ್ಕ ಪ್ರಕಾರ 34 ಕೊಟ್ರೆ 17 ಮಂದಿ ಗೆಲ್ಬಹುದು, ಸಹಜ ಅಲ್ವಾ? ಅದು ಯಾವುದೇ ಒಂದು ಸಮುದಾಯಕ್ಕೆ ನೀವು ಅತ್ಯಧಿಕ ಟಿಕೆಟ್ ಕೊಟ್ರು ಅದು ಇನ್ನೊಂದು ಕಡೆ ನಿಮಗೆ ಪರಿಣಾಮ ಬೀಳುತ್ತೆ, ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾರೆ. 100% ಗೆಲುವು ಎಲ್ಲೂ ಸಾಧ್ಯ ಆಗೋದಿಲ್ಲ. ಸೊ ಮುಸ್ಲಿಮರಲ್ಲಿ ಅದೇ ತರ ಸಾಧ್ಯ ಆಗೋದಿಲ್ಲ. ಅದೇ ತರ ಯಾಕೆ ಒಂದೇ ಮಾನದಂಡವನ್ನ ನೀವು ಎಲ್ಲ ಸಮುದಾಯಗಳಿಗೆ ಅನುಸರಿಸಬಾರದು? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಇವತ್ತು ಚರ್ಚೆ ಆಗ್ತಾ ಇದೆ. ನೀವು ಅಸೆಂಬ್ಲಿನಲ್ಲಿ ನಮಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ, ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ಕಳೆದ 20 ವರ್ಷಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ಒಬ್ಬ ಮುಸ್ಲಿಂ MP ಆಗಿದ್ದಾರೆ. ಇದು ಏನ್ ನ್ಯಾಯನ ಇದು? ಇದು ಸಾಮಾಜಿಕ ನ್ಯಾಯನ ಇದು? ಅಥವಾ ಅವರ ಸಮುದಾಯ ಸಿಟ್ಟಿಗೆ ಎದ್ದಿದ್ದು, ನೋವುಗಳಿಗಾಗಿದ್ದು ಏನು ಅಸಹಜನ ಇದು? ಸಹಜವಾಗಿ ಸಿಟ್ಟಿಗೆ ಹೇಳ್ತಾರೆ. ನಿಮ್ಗೆ ಪಕ್ಷ ಉಳಿಬೇಕು ಅಂತ ಹೇಳಿ ಆದ್ರೆ ನೋಡ್ಬೇಕು ನೀವು ಹಿಂದೆ ಯಾಕೆ ಶಿಸ್ತು ಕ್ರಮಗಳನ್ನ ಕೈಗೊಳ್ಳಿಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದೀರಿ ನೀವು? ಸರಡಗಿ ಅವರ ಪ್ರಕರಣದಲ್ಲಂತೂ ಬಹಳ ಸ್ಪಷ್ಟವಾಗಿ ಅದು ಬಹಳ ಜವಾಬ್ದಾರಿ ಹುದ್ದೆಯಲ್ಲಿದ್ದವರೇ ಅದನ್ನ ಮಾಡಿದ್ರು ಅನ್ನೋದು ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅದ್ರಲ್ಲಿ ಏನೂ ಕ್ರಮ ಕೈಗೊಳ್ಳಿಲ್ಲ. ರೋಷನ್ ಬೇಗ್ ಅವರಿಗೆ ನೀವು ಒಂದು ಟೀಕೆ ಮಾಡಿದ ತಕ್ಷಣ ನೀವು ಸಸ್ಪೆಂಡ್ ಮಾಡ್ತೀರಿ ಪಕ್ಷದಿಂದ. ಇದೆಲ್ಲವೂ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ ಈಗ, ಮತ್ತು ಸಮುದಾಯ ಬಹಳ ಸಿಟ್ಟಿನಲ್ಲಿದೆ. ಈ ಸಂದರ್ಭದಲ್ಲಿ ಮತ್ತೆ ಜಮೀರ್ ಖಾನ್ ಅವರನ್ನ ಕಿತ್ತಾಕ್ತಿವಿ, ಆಮೇಲೆ ನಸೀರ್ ಅಹಮದ್ ಅವ್ರನ್ನ ಕಿತ್ತಾಕ್ತಿವಿ, ಅವ್ರು ರಾಜೀನಾಮೆ ಕೊಡ್ಬೇಕು, ಜಬ್ಬಾರ್ ರಾಜೀನಾಮೆ ಕೊಡ್ಬೇಕು, ಇಡೀ ಅಲ್ಪಸಂಖ್ಯಾತರ ಘಟಕವನ್ನು ವಿಸರ್ಜಿಸ್ರಪ್ಪ. ಆಯ್ತು, KPCC ಅಧ್ಯಕ್ಷರಿಗೆ ಅದು ಅಧಿಕಾರ ಇದೆ ಅಂತ ಕಾಣುತ್ತೆ ಅವರ ಸಂವಿಧಾನದಲ್ಲಿ, ನನಗೆ ಗೊತ್ತಿಲ್ಲ ಸರಿಯಾಗಿ. ಆದ್ರೆ ಅದ್ರ ಅರ್ಥ ಏನು? ಅಬ್ದುಲ್ ಜಬ್ಬಾರ್ ಅವರು ತಪ್ಪು ಮಾಡಿದ್ರು, ಓಕೆ ಫೈನ್, ಅವ್ರು ರಾಜೀನಾಮೆ ಕೊಟ್ರು. ಇಡೀ ಅಲ್ಪಸಂಖ್ಯಾತರ ಘಟಕವನ್ನ ವಿಸರ್ಜಿಸಬೇಕಾದಂತ ಅಗತ್ಯ ಏನಿತ್ತು? ಅಂದ್ರೆ ನೀವು ಏನ್ ಮೆಸೇಜ್ ಕೊಡ್ತಾ ಇದ್ರಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ? ನಿಮ್ಮ ನಿಷ್ಠೆಗೆ ಇಲ್ಲಿ ಬೆಲೆ ಇಲ್ಲ ಅನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದೀರಿ ಈ ಮೂಲಕ ಅಲ್ವಾ? ಓಕೆ, ಹನೀಫ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.